ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಾಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದ 20 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಎಸ್, ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀರಿ. ಭಾರತ ಸಂವಿಧಾನ ರಚನಾ ಸಮಿತಿ ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂತೇಳಿ. ಅಂದರೆ ಭಾರತ ಸಂವಿಧಾನ ರಚನಾ ಸಮಿತಿ ಏನಿದೆಯಲ್ಲ, ಆ ರಚನಾ ಸಮಿತಿಯನ್ನು ಯಾವ ವರ್ಷ ರಚಿಸಲಾಯಿತು ಅಂತೇಳಿ ಪ್ರಶ್ನೆ. ಭಾರತ ಸಂವಿಧಾನ ರಚನಾ ಸಮಿತಿ ಯಾವ ವರ್ಷ ರಚನೆ ಮಾಡಲಾಯಿತು ಅಂತೇಳಿ ಕೇಳಿದ್ದಾರೆ ಪ್ರಶ್ನೆ. ಸರಿಯಾದಂಥ ಉತ್ತರ 1946ರಲ್ಲಿ ಭಾರತಕ್ಕೆ ಒಂದು ಸಂವಿಧಾನ ಬೇಕು, ಸುವ್ಯವಸ್ಥಿತವಾಗಿ ಸುಬದ್ಧವಾಗಿ ದೇಶವನ್ನು ಕಾನೂನಿನ ಚೌಕಟ್ಟಿನೊಳಗೆ ಆಡಳಿತ ಮಾಡಲಿಕ್ಕೆ ಸಂವಿಧಾನದ ಅವಶ್ಯಕತೆ ಇದೆ ಅಂತೇಳಿ ಆವಾಗ ತೀರ್ಮಾನ ಆಗುತ್ತೆ. ಆ ಒಂದು ಸಮಿತಿಯನ್ನು ರಚನಾ ಸಮಿತಿ, ಓಕೆ ರೈಟ್. ಆವಾಗ ಏನು ಮಾಡ್ತಾರೆ, 1946ರಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿದರು. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವ ದಿನ ನಡೆಯಿತು? ಈಗ ಭಾರತ ಸಂವಿಧಾನವನ್ನು ರಚನಾ ಸಮಿತಿಯನ್ನು ರಚನೆ ಮಾಡಿಬಿಟ್ರು, ಮೊದಲ ಸಭೆಗಳನ್ನು ಮಾಡಬೇಕಲ್ಲ. ಸಭೆಗಳನ್ನು ಮಾಡೋಕೆ ಸುಮಾರು ಸಭೆಗಳು ನಡೆದೋದು, ಅದರ ಮೊದಲ ಸಭೆ ಯಾವಾಗ ನಡೀತು ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಡೀತು? 9 ಡಿಸೆಂಬರ್ 1946, 15 ಆಗಸ್ಟ್ 1947, 26 ಜೂನ್ 1950, 26 ನವೆಂಬರ್. ಇವು ಯಾವ ಬರಂಗಿಲ್ಲ ಆಲ್ರೆಡಿ. ಓಕೆ, 26 ಜಾನ್ವರಿ 1950 ಸಂವಿಧಾನ ಜಾರಿಗೆ ಬಂದ ದಿನ, 26 ನವೆಂಬರ್ 1943 ಸಂವಿಧಾನ ಅಂಗೀಕರಿಸಿದ ದಿನ. ಇವೆರಡೂ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಡಿಸೆಂಬರ್ 9, 1946ರಂದು ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆಯನ್ನು ಕರೆಯಲಾಗುತ್ತೆ. ಆಯ್ಕೆ ಎ ಸರಿಯಾದಂಥ ಉತ್ತರ. ನೋಡ್ರಿ ಮುಂದಿನ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಸಂವಿಧಾನ ರಚನಾ ಸಮಿತಿಯ ಮೊದಲ ತಾತ್ಕಾಲಿಕ ಅಥವಾ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು? ಸಂವಿಧಾನ ರಚನಾ ಸಮಿತಿಯ ಮೊದಲ ಹಂಗಾಮಿ ಅಧ್ಯಕ್ಷ ಅಥವಾ ತಾತ್ಕಾಲಿಕ ಅಧ್ಯಕ್ಷರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿಯ ಕಾಯಂ ಅಧ್ಯಕ್ಷರಾಗಿರ್ತಾರೆ ಅವರು. ಅಲ್ಲ. ರಾಜೇಂದ್ರ ಪ್ರಸಾದ್ ಅಲ್ಲ. ಸಚ್ಚಿದಾನಂದ್ ಸಿನ್ಹಾ. ಯಾರು? ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅನ್ನುವಂಥ ವ್ಯಕ್ತಿ ಏನಾಗಿರ್ತಾರೆ, ಸಂವಿಧಾನ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷ ಅಥವಾ ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ, ಸಚ್ಚಿದಾನಂದ್ ಸಿನ್ಹಾ. ಆಯ್ಕೆ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, 4ನೇ ಪ್ರಶ್ನೆ. ಸಂವಿಧಾನ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ರು? ಎಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರು ಆಗಿದ್ರು. ಆಯ್ಕೆ ಎ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಕರಡು ಸಮಿತಿಯ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರು ಯಾರಾಗಿದ್ರು? ಕರಡು ಸಮಿತಿ ಅಧ್ಯಕ್ಷರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ. ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿರ್ತಾರೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಕರಡು ಸಮಿತಿಯನ್ನು ಯಾವ ದಿನ ರಚಿಸಲಾಯಿತು? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. 29 ಆಗಸ್ಟ್ 1947 ಕರಡು ಸಮಿತಿಯನ್ನು ರಚಿಸಿದಂಥ ದಿನ. ಕರಡು ಸಮಿತಿಯನ್ನು ಯಾವ ದಿನ ರಚಿಸಲಾಯಿತು ಅಂತ ಹೇಳಿದ್ರೆ 29 ಆಗಸ್ಟ್ 1947 ಕರಡು ಸಮಿತಿಯನ್ನು ರಚಿಸಿದಂಥ ದಿನ. ಕರಡು ಸಮಿತಿಯ ಶಾಶ್ವತ ಅಧ್ಯಕ್ಷರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು ಯಾವ ಯೋಜನೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಯಿತು? ಮೌಂಟ್ ಬ್ಯಾಟನ್ ಯೋಜನೆ, ಕ್ಯಾಬಿನೆಟ್ ಮಿಷನ್ ಯೋಜನೆ, ಕ್ರಿಪ್ಸ್ ಯೋಜನೆ, ವೇವೆಲ್ ಯೋಜನೆ. ಸರಿಯಾದಂಥ ಉತ್ತರ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಪ್ರಕಾರ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ. ಕ್ಯಾಬಿನೆಟ್ ಮಿಷನ್ ಯೋಜನೆ ನೆನಪಿರಲಿ. 8ನೇ ಪ್ರಶ್ನೆ.
ಆರಂಭದಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? 389 ಜನ ಸದಸ್ಯರಿದ್ರು. ಎಷ್ಟು ಜನ ಇದ್ರು? 389 ಜನ ಆರಂಭದಲ್ಲಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಿದ್ರು. ನೆನಪಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ದೇಶ ವಿಭಜನೆಯ ನಂತರ ಸದಸ್ಯರ ಸಂಖ್ಯೆ ಎಷ್ಟಾಯಿತು? 299 ಇಳಿತು. ಎಷ್ಟು ಇಳಿತು? 299 ಇಳಿತು. ಆರಂಭದಲ್ಲಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಸಂಖ್ಯೆ 389 ಇದ್ದದ್ದು 299ಕ್ಕೆ ಬರುತ್ತೆ ದೇಶ ವಿಭಜನೆ ನಂತರ. ನೆಕ್ಸ್ಟ್ 10ನೇ ಪ್ರಶ್ನೆ. ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಯಾವುದು? ನೋಡ್ರಿ, ಪ್ರಶ್ನೆ ಬಂತು. ಯಾವಾಗ ಇದೆ ನೋಡ್ರಿ, ಯಾವುದು? ಎಸ್, ನವೆಂಬರ್ 26 1949ರಂದು ಸಂವಿಧಾನವನ್ನು ಅಂಗೀಕರಿಸ್ತಾರೆ. ಆದ್ರೆ ಜಾರಿ ಬರಗಲ್ಲ ಅಧಿಕೃತವಾಗಿ. ಸಂವಿಧಾನವನ್ನು ಅಂಗೀಕರಿಸಿದಂಥ ದಿನಾಂಕ 26 ನವೆಂಬರು 1949. ರೈಟ್. 11ನೇ ಪ್ರಶ್ನೆ. ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಕೇಳ ನೋಡ್ರಿ. ಯಾವಾಗ ಜಾರಿ ಬಂತು? ಜನವರಿ 26, 1950ರಂದು ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಂಥ ದಿನ ಯಾವುದು? 26 ಜನವರಿ 1950. ಅವತ್ತರಿಂದ ನಾವೇನು ಮಾಡ್ತೀವಿ? ಸಂವಿಧಾನ ದಿನಾಚರಣೆ ಅಥವಾ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. 12ನೇ ಪ್ರಶ್ನೆ. ಸಂವಿಧಾನ ರಚನೆಗೆ ಎಷ್ಟು ದಿನಗಳು ಬೇಕಾದವು? 1 ವರ್ಷ, 2 ವರ್ಷ, 11 ತಿಂಗಳು, 18 ದಿನ, 3 ವರ್ಷ, 4 ವರ್ಷ? ಎಕ್ಸಾಕ್ಟ್ ಸಮಯ ಬೇಕಾಗಿರೋದು ಭಾರತ ಸಂವಿಧಾನ ರಚನೆ ಮಾಡ್ಲಿಕ್ಕೆ 1946ರಲ್ಲಿ ಏನು ಸಂವಿಧಾನ ರಚನಾ ಸಮಿತಿಯನ್ನು ಸ್ಟಾರ್ಟ್ ಮಾಡ್ತಾರ, ಡಿಸೆಂಬರ್ 9ರಂದು ಮೊದಲ ಸಭೆಯನ್ನು ಕರೀತಾರ. ಅವತ್ತಿನಿಂದ ಸ್ಟಾರ್ಟ್ ಆಗಿದ್ದು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂತು ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಆಗಬೇಕಾದ್ರೆ. ಆಯ್ಕೆ ಬಿ ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆ ನೋಡಿ. ಸಂವಿಧಾನ ರಚನಾ ಸಮಿತಿಯ ಸಂವಿಧಾನ ಸಲಹೆಗಾರರು ಯಾರಾಗಿದ್ರು? BN ರಾಯ್ ಆಗಿದ್ರು. ಯಾರಾಗಿದ್ರು? BN ರಾವ್ ಅವರು ಭಾರತ ಸಂವಿಧಾನ ರಚನಾ ಸಮಿತಿಯ ಸಂವಿಧಾನ ಸಲಹೆಗಾರರಾಗಿದ್ರು. ಯಾರು? BN ರಾಯ್. ಆಯ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಉದ್ದೇಶ ನಿರ್ಣಯವನ್ನು ಮಂಡಿಸಿದಂಥವ್ರು ಯಾರು? ನೆಹರು. ಜವಾಹರ್ಲಾಲ್ ನೆಹರು ಏನಾಗಿದ್ರು? ಇವರು ಸಂವಿಧಾನ ರಚನಾ ಸಮಿತಿಯ ಉದ್ದೇಶಗಳನ್ನು ಮಂಡಿಸ್ತಕ್ಕಂಥವ್ರು ಅಥವಾ ಉದ್ದೇಶ ನಿರ್ಣಯವನ್ನು ಮಂಡಿಸಿದಂಥವ್ರು ಯಾರಂದರೆ ಜವಾಹರ್ಲಾಲ್ ನೆಹರು ಅವರಾಗಿದ್ದರು. ನೆಕ್ಸ್ಟ್ ನೋಡ್ರಿ, ಉದ್ದೇಶ ನಿರ್ಣಯವನ್ನು ಮಂಡಿಸಿದ ದಿನಾಂಕ ಕೇಳಿದ್ದಾರೆ. ಮತ್ತೆ ಅಗೇನ್, ಉದ್ದೇಶ ನಿರ್ಣಯವನ್ನು ಮಂಡಿಸಿದಂಥ ದಿನಾಂಕ ಯಾವುದು? ಯಾವಾಗ ಉದ್ದೇಶ ನಿರ್ಣಯವನ್ನು ಮಂಡಿಸಿದ್ರು? ಯಾವಾಗ? 13 ಡಿಸೆಂಬರ್ 1946, 9 ಡಿಸೆಂಬರ್ 1946, 26 ಜನವರಿ 1950. ಅವತ್ತು ಜಾರಿ ಬಂದೇನದಲ್ಲ. 29 ಆಗಸ್ಟ್ 1947. ಯಾವತ್ತು? 29 ಆಗಸ್ಟ್ 1947ರಂದು ಉದ್ದೇಶ ನಿರ್ಣಯವನ್ನು ಮಂಡಿಸಿದಂತರು. ಯಾರು ಮಂಡಿಸಿದ್ರು ಅಂತ ಹೇಳಿ? ನೆಹರು ಅವರು. 16ನೇ ಪ್ರಶ್ನೆ. ಭಾರತದ ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರು ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್, BN ರಾವ್ ಅವರು ಸಂವಿಧಾನ ಸಲಹೆಗಾರರಾಗಿದ್ದರು. ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್. ಸರಿಯಾದಂಥ ಉತ್ತರ ಆಯ್ಕೆ ಏನು ನೋಡ್ರಿ? ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ ಅವರು ಏನಾಗಿದ್ರು? ಭಾರತ ಸಂವಿಧಾನವನ್ನು ಕೈಬರಹದಲ್ಲಿ ಬರೆದಂಥವ್ರು. ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾನು ಹೇಳುವ ಮಾಹಿತಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಿ ಅವುಗಳನ್ನ ತೆಗೆದುಕೊಂಡಂಥ ಪ್ರಶ್ನೆಗಳಾಗಿರ್ತಾವೆ. ಅಧಿಕೃತವಾಗಿ ನಿಮಗೇನಾದರೂ ಪುಸ್ತಕ ರೂಪದಲ್ಲಿ ಏನಾದರೂ ಸಿಕ್ಕರೆ ಅದನ್ನು ಕೂಡ ನೀವು ಪ್ರೂಫ್ ಆಗಿಟ್ಕೊಂಡು ಓದ್ಬೋದು. ರೈಟ್. ಸಂವಿಧಾನದ ಮೂಲ ಪ್ರತಿಗೆ ಚಿತ್ರಗಳನ್ನು ಬಿಡಿಸಿದವರು ಯಾರು? ನಂದಲಾಲ್ ಬೋಸ್ ರವರು ಏನು ಮಾಡ್ತಾರೆ? ಸಂವಿಧಾನ ಮೂಲ ಪ್ರತಿಗೆ ಚಿತ್ರಗಳನ್ನು ಬಿಡಿಸಿದಂಥವರು ನಂದಲಾಲ್ ಬೋಸ್.
ರೈಟ್. ಮುಂದಿನ ಪ್ರಶ್ನೆ ನೋಡಿ. ಕರಡು ಸಮಿತಿಯಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ದರು, ಕಾಯಂ ಅಧ್ಯಕ್ಷರಾಗಿದ್ದರು ಕರಡು ಸಮಿತಿಗೆ. ಆದರೆ ಎಷ್ಟು ಜನ ಅಂಬೇಡ್ಕರ್ ಅವರನ್ನು ಒಳಗೊಂಡು ಎಷ್ಟು ಜನ ಸದಸ್ಯರಿದ್ರು ಅಂತ ಹೇಳಿದ್ರೆ 7 ಜನ ಇರ್ತಾರೆ. ಅಧ್ಯಕ್ಷರು ಯಾರಾಗಿದ್ದರು? ಅಂಬೇಡ್ಕರ್ ಅವರಾಗಿದ್ದರು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದರು. ಬಟ್ ಒಟ್ಟು 7 ಜನ ಸದಸ್ಯರಿದ್ದರು. 19ನೇ ಪ್ರಶ್ನೆ. ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ಯಾವ ದಿನ ನಡೆಯಿತು? ಕೊನೆಯ ಸಭೆ ಯಾವ ದಿನ ನಡೆಯಿತು? ಎಸ್, 24 ಜನವರಿ 1950ರಂದು ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆಯುತ್ತೆ. ಆಯ್ಕೆ ಎ ಸರಿಯಾದಂಥ ಉತ್ತರ. ಇನ್ನು ಏನು ಕೊನೆಯ ಪ್ರಶ್ನೆ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮಗೆಲ್ಲ ಗೊತ್ತಿರುತ್ತೆ, ಜಗಜ್ಜಾಹಿರ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಥವಾ ಭಾರತ ಸಂವಿಧಾನದ ಶಿಲ್ಪಿ ಅಂತೇಳಿ ಕರೆಯಲಾಗುತ್ತಿದೆ. ಓಕೆ ಆತ್ಮೀಯರೇ, ಇಲ್ಲಿವರೆಗೂ ಚರ್ಚೆ ಮಾಡಿದಂಥ ಪ್ರತಿಯೊಂದು ಪ್ರಶ್ನೆಯೂ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ದಿಕ್ಕನ್ನೇ ಬದಲಿಸುವಂಥ ಪ್ರಶ್ನೆಗಳಾಗಿರುತ್ತವೆ. ನಿಮ್ಗೆ ಗೊತ್ತಿರುತ್ತೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡರೂ ಕೂಡ ಭಾರತ ಸಂವಿಧಾನ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ದಯವಿಟ್ಟು ಓದ್ರಿ. ನನ್ನ ಚಾನಲ್ ನೋಡಿದ್ರೆ ನಾಳೆ ಬೇರೆಯವರು ಇನ್ನೂ ಭಾಳ ಡೀಪಾಗಿ ಹೇಳ್ತಿರ್ತಾರೆ, ಅವ್ರ ಚಾನಲನ್ನು ನೋಡ್ರಿ, ನೋಟ್ಸ್ ಮಾಡ್ಕೋರಿ, ರಿವಿಷನ್ ಮಾಡ್ಬೇಕು. ಓದುವುದಷ್ಟೇ ಅಲ್ಲ ಕೆಲಸ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಓದಿದ್ದನ್ನ ಒಂದು ಕಡೆಗೆ ಸಂಗ್ರಹಿಸಿ ಅದನ್ನ ರಿವೈಂಡ್ ಮಾಡ್ಕೊತಾರೆ, ರಿವಿಷನ್ ಮಾಡ್ತಾರ, ಅವರು ಮಾತ್ರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕ್ಲಿಯರ್ ಮಾಡುವಂಥ ಸಾಧ್ಯತೆ ಇದೆ. ಅದು ಬಿಟ್ಟು ಓದ್ಕಂತ ಓದ್ತಪ್ಪ ಅಂದ್ರೆ ರಿವಿಷನ್ ಮಾಡೋದು ಯಾವಾಗ? ರಿವಿಷನ್ ಎಷ್ಟು ಸಲ ಮಾಡ್ತೀರಿ ನಿಮ್ಮ ಜ್ಞಾನ ಅಷ್ಟು ಭದ್ರವಾಗಿರುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.